ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಟ್ಟು ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಹಾಗೂ ನೀವು ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಹಿಂದಿನ ವಿಡಿಯೋಲಿ ಒಂದು ಗಂಡಾಂತರ ಹಾಗೂ ಆಯುಷ್ನ ಭಾಗ ಅರ್ಧ ಭಾಗದಷ್ಟು ನನ್ನ ಹಿಂದಿನ ವಿಡಿಯೋಲಿ ಹೇಗೆ ತಿಳ್ಕೊಬೋದು ಅನ್ನೋದಕ್ಕಂಥ ಮಾಹಿತಿನ ತಿಳಿಸಿದ್ದೆ. ಇನ್ನು ಮುಂದಿನ ವಿಚಾರದಲ್ಲಿ ಅಂದರೆ ಈ ಮುಂದಿನ ಭಾಗವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ನೋಡಿ. ಎಷ್ಟೋ ಜನರಿಗೆ ಗಂಡಾಂತರ ಅನ್ನೋದು 3 ರೀತಿಯಲ್ಲಿ ಬರುತ್ತೆ ಅನ್ನೋದು ಹೇಳಿದೆ. ಆದರೆ ಈ 3 ಥರ ಆದ ನಂತರದ ಮೇಲೆ ಅವ್ರಿಗೆ ಒಂದು ಆಯುಷ್ಯನ ಭಾಗ ತಟ್ಟುತ್ತಾ ಹೋಗುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ 2 ಸಮಯ ಘಟಕದಲ್ಲಿ ಅವ್ರೇನಾದ್ರು ಬಚಾವಾದ್ರು, ಅಂದರೆ ಯಾವುದೇ ಒಂದು ಗಂಡಾಂತರ ಇತ್ತಪ್ಪ, ಅವ್ರು ಏನಾದರೂ 2 ಸಲನೂ ಬಚಾವಾದ್ರು, 3ನೇ ಗಂಡಾಂತರನು ಬಚಾವಾಗಿದೆ ಆದರೆ ಗ್ಯಾರಂಟಿ ಅವ್ರಿಗೆ 80 ರಿಂದ 82 ವರ್ಷ ಆಯುಷು ಇದ್ದೇ ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಒಂದೊಂದು ಗ್ರಹಗಳಿಗೂ ಒಂದೊಂದು ಒಡೆಯರಾಗಿದ್ದಾರೆ. ಅಂದರೆ ಒಂದೊಂದು ರಾಶಿಗೂ ಒಬ್ಬೊಬ್ರು ಒಡೆಯ ಆಗಿದ್ದಾರೆ. ಅವ್ರದ್ದೇ ಆದ ವರ್ಷ ಪ್ರಮಾಣ ಬರುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ವರ್ಷಗಳು ಬದುಕ್ತಾರೆ, ಅಂದರೆ ನನ್ನ ಆಯುಷು ಭಾಗ ಎಷ್ಟು, ಅರೆ ಈ ಶನಿಯ ಭಾಗವನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ನೋಡಿ. ಶನಿಯ ದೃಷ್ಟಿಯಿಂದ ಏನಾದರೂ ಇದ್ದರೆ ಅವ್ರಿಗೆ 80 ರಿಂದ 90 ಭಾಗದಷ್ಟು ಗ್ಯಾರಂಟಿ ಬದುಕ್ತಾರೆ. ಯಾಕೆಂದರೆ ಶನಿಯ ಭಾಗದಷ್ಟು ಫಲ ನಿಮಗೆ ಆ ಭಾಗದ ಫಲದ ಮೇಲೆ ಸಿಗತ್ತೆ. ಹಾಗಾಗಿ ಒಂದು ಶನಿಯ ಆಯುಷ್ಯನ ಭಾಗ 80 ರಿಂದ 90 ಭಾಗ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಆಯುಷ್ ಘಟಕದಲ್ಲಿ ಏನಪ್ಪ ಅಂದರೆ ಈ ಆಯುಷ್ ಭಾಗನ ಈ ಒಂದು ಕಾರಣಕ್ಕೆ ಯಾರೇ ಒಬ್ಬರಾದರೂ ಯಾರು ಪೂರ್ಣ ಫಲದಲ್ಲಿ ತಿಳಿಸಲ್ಲ ಅನ್ನೋದು ಇದೇ ಕಾರಣ. ಏಕೆಂದರೆ ಈ 3 8ರ ಅಧಿಪತಿಯಲ್ಲಿ ಏನಾದರೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಒಂದು ಶನಿಯೇ ಏನಾದರೂ ನಿಮಗೆ ಆ ಒಡೆಯ ಬೇರೆ ಆಗಿರ್ಬೋದು, ಆದರೆ 8ನೇ ಮನೆ ಅಧಿಪತಿ ಏನಾದರೂ ರಾವಿನ ಪೀಡಿತನ ಆದರೆ ನಿಮಗೆ ಒಂದು ಕ್ಯಾನ್ಸರಿಂದ ಬಂದು ಸಾವನ್ನಪ್ಪೋದು. ಯಾಕಂದರೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮೇಷ ಲಗ್ನ ಆಗಿದೆ, ಒಂದು ರಾವಿನ ದೃಷ್ಟಿ, ಒಂದು 8ನೇ ಮನೆಯ ಅಧಿಪತಿ ಒಂದು ಅಂಗಾರಕ ಆಗ್ತಾರೆ. ಅದೇ ಮನೆಯಲ್ಲಿ ರಾವು ಪೀಡಿತನಾಗಿದ್ದಾರಪ್ಪ. ಹಾಗೂ 3ನೇ ಅಧಿಪತಿ ಒಂದು ಅಧಿಪತಿನೂ ಬುಧನೂ ಕೂಡ ಅಲ್ಲೇ ಇದ್ದಾರೆ. ಅಂದರೆ ಯಾಕಂದರೆ ನಿಮಗೆ ಆರೋಗ್ಯ ಸ್ಥಾನದಲ್ಲಿ ಒಂದು 6ನೇ ಮನೆ ಅಧಿಪತಿ ಯಾರಪ್ಪ ಆಗ್ತಾರೆ ಅಂದರೆ ಒಂದು ಬುಧ ಆಗ್ತಾರೆ. ಹಾಗಾಗಿ ಒಂದು ಕಾಯಿಲೆ ಬಂದು ಸಾವನ್ನಪ್ಪಬೇಕು. ಹಾಗಾಗಿ ಯಾವ ಕಾರಣ ರಾವು ತೋರಿಸುವಂಥದ್ದೇನಪ್ಪ ಅಂದರೆ ಕ್ಯಾನ್ಸರ್ ರಿಲೇಟೆಡ್ ಕಾಯಿಲೆ. ಅಂದರೆ ಎಲ್ಲಿ, ಯಾಕಂದರೆ ಈ ಒಂದು ಮನೆ ತಲೆಯಿಂದ ಅಂದರೆ ತಮಗೆ ಮೇಷದಿಂದ ಮೀನದವರೆಗೂ ಒಬ್ಬ ಮನುಷ್ಯನ ತಲೆಭಾಗದಿಂದ ಪಾದದವರೆಗೂ ಕೂಡ ತೋರ್ಪಡೆ ಪಡುತ್ತೆ. ಆದರೆ ಒಂದು ವೃಶ್ಚಿಕ ರಾಶಿ ಆ ಒಂದು ಅಂಗ ಒಂದು ಗುಪ್ತಾಂಗ, ಅಂದರೆ ಒಂದು ಗರ್ಭಕ್ಕೆ ಸಂಬಂಧಪಡುತ್ತೆ. ಅದು ಹೆಣ್ಮಕ್ಳಿಗಾದರೆ ಒಂದು ಗರ್ಭಶೀಲದ ಕ್ಯಾನ್ಸರ್. ಅಂದರೆ ಚಿಕ್ಕದಾಗಿ ಈ ಮಾಹಿತಿ ಹೇಳ್ತಾ ಇದ್ದೀನಿ, ಆದರೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿ ಆಗತ್ತೆ. ಯಾಕಂದರೆ ಆ ಒಂದು ರಾವು ಪೀಡಿತನಾದರೆ ಒಂದು ಗರ್ಭಶೀಲದ ಕ್ಯಾನ್ಸರಿಂದ ಒಂದು ನಾಟ್ ಕ್ಯೂರಬಲ್, ಅಂದರೆ ಏನಾದರೂ ರಾವು ದೇಶನೇ ನಡೀತಾ ಇದೆ ಅಥವಾ ಅಂಗಾರಕನ ದೇಶ ನಡೀತಾ ಇದೆ ಅಥವಾ ಬುಧನ ದೇಶ ನಡೀತಾ ಇದೆ ಅಂದರೆ ಅವರಿಗೆ ಮರಣ ಖಚಿತ. ಅವ್ರು ಏನೇ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಏನೇ ಒಂದು ಮಾಡ್ಕೊಂಡಿರಲಿ, ಅಂದರೆ ಒಂದು ಆರೋಗ್ಯದಲ್ಲಿ ಅವ್ರು ಏನೇ ಒಂದು ಟ್ರೀಟ್ಮೆಂಟ್ ಅನ್ನೋದು ತೊಗೊತಾ ಇಲ್ಲಿ, ಏನೇ ಒಂದು ಆಯುರ್ವೇದ ಯಜುರ್ವೇದ ಏನೇ ಒಂದು ಹೋಮ ಹವನ ಮಾಡಿದ್ರು ಕೂಡ ಅದೇ ಅಧಿಪತಿ ಏನಾರು ಅವ್ರಿಗೆ ಸಾವನ್ನು ಕಾರಕನಾದರೆ ಗ್ಯಾರಂಟಿ ಆಗಲಿ ಅವರಿಗೆ ಒಂದು ಮರಣನ ಆಗೇ ಆಗುತ್ತೆ. ಯಾಕಂದರೆ ಹೀಗೆ 3 8ರ ಅಧಿಪತಿಯ ಮೇಲೆ ಅವರವರ ಆಯುಷ್ ಭಾಗ ಕೂಡಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ
ಈ ಅಧಿಪತಿಯ ದಶಾ ಒಂದು ಅಂತರ್ದಶೆಯಲ್ಲಿ ಹುಷಾರಾಗಿ ಇರಬೇಕಾಗತ್ತೆ. ಮತ್ತು ಈ ಒಂದು ದಶಾ ಅಂತರ್ದಶೆಯಲ್ಲಿ ಮತ್ತು ಈ ಒಡೆಯನ ಒಂದು ರಾಶಾಧಿಪತಿಯ ಒಂದು ಒಂದು ಏನು ಸ್ಟೋನ್ ಅನ್ನೋದು ಹಾಕಕ್ಕಾರೆ ಹುಷಾರಾಗಿರಿ. ಯಾಕಂದರೆ ಇದೇ ಮನೆ ಇದು 8ನೇ ಮನೆ ನಿಮಗೆ ಸಾಕಷ್ಟು ಲಾಭವನ್ನು ಕೊಡುವಂಥ ಮನೆ ಅಂತಲೂ ಹೇಳಿದೆ. ಅದು ನನ್ನ ಮುಂದಿನ ವಿಡಿಯೋಲಿ ಹೇಳ್ತೀನಿ. ಆದರೆ ಈ ಆಯುಷ್ ಭಾಗ ಬಂದಿದ ತಕ್ಷಣ ಇವೆರಡೇ ಮನೆ 3, 8ರ ಅಧಿಪತಿ. ಹಾಗಾಗಿ ಈ ಎರಡೂ ಒಂದು ಸ್ಥಾನ ಬಲ ಬಂದಾಗ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ತಾವು ಒಂದು ಆಯುಷ್ ಭಾಗ ಅಂತ ಕೇಳಿದಾಗ ಯಾರೇ ಒಬ್ಬರು ವ್ಯಕ್ತಿಗಳ ಹತ್ರ ಕೇಳಿದಾಗ 3 ಕಂಟಕ ಅನ್ನೋದು ಇರುತ್ತೆ. ಹಾಗಾಗಿ ಕಂಟಕ ಸ್ಥಾನ ಏನಾದ್ರು ಇದೆಯಾ ಅಂದರೆ ಯಾರೋ ಒಬ್ಬರು ವ್ಯಕ್ತಿ ಏನೋ ಒಂದು ಹಾಸ್ಪಿಟಲೈಸ್ ಆಗಿದ್ದಾರೆ, ಆ ಸಮಯದಲ್ಲಿ ಅವ್ರಿಗೇನಾದ್ರು ಕಂಟಕ ಸ್ಥಾನ ಇದೆಯಾ ಅನ್ನೋದು ಮಾತ್ರ ಕೇಳ್ಕೊಳ್ಳಿ. ಹಾಗೂ ಆ ಕಂಟಕ ಇದೆಯಪ್ಪ, ಹಾಗೂ ಆ ಒಂದು ದಶಾ ಅಂತರ್ದಶೆ ಏನೋ ನಡೀತಾ ಇಲ್ಲ, ಆದರೆ ಅವ್ರನ್ನ ಬಚಾವ್ ಮಾಡ್ಕೋಬೋದು, ಅದಕ್ಕೆ ದಾರಿ ಇದೆಯಾ? ಹೌದು ಇದೆ. ಅದೇ ಏಕ ರುದ್ರಾಭಿಷೇಕ. ಈ ಏಕ ರುದ್ರಾಭಿಷೇಕ 5 ವಾರ ಅಥವಾ 11 ವಾರಗಳ ಕಾಲ ಮಾಡಿದ್ದೇ ಆದರೆ ಅವ್ರಿಗೆ ಇರತಕ್ಕಂಥ ಕಂಟಕ ಸ್ಥಾನ ಅಂದರೆ ಎಷ್ಟೋ ಜನರಿಗೆ 1 ವರ್ಷ 1.25 ವರ್ಷ ಈ ಒಂದು ದಶಾ ಅಂತರ್ದಶ ಅನ್ನೋದು ಬರುತ್ತೆ. ಅಷ್ಟು ವರ್ಷಗಳ ಕಾಲ 11 ತಿಂಗಳು ಅಥವಾ 12 ತಿಂಗಳು ಮಾಡಿಸ್ಕೊಂಡೋದು ಉತ್ತಮ. ಯಾಕಂದರೆ ಈ ಒಂದು ಆಕ್ಸಿಡೆಂಟ್ಸ್ ಅಂದರೆ ಗಾಡಿಗಳಿಂದ ಒಂದು ಕಂಟಕ ಅನ್ನೋದು ಬರುತ್ತೆ. ಆ ಗಾಡಿಗಳಿಂದ ಕಂಟಕ ಅನ್ನೋದಿದ್ದಾಗ ಅವರು ಒಂದು ಅದರಿಂದ ಬಚಾವ್ ಆಗಬೇಕು. ಅವಾಗ ಏನಪ್ಪ ಅಂದರೆ ಇವ್ರು ಮಾಡೋದು ಒಂದು ತಿಂಗಳಿಗೆ ಒಮ್ಮೆ ಒಂದು ಈಶ್ವರನ ಒಂದು ರುದ್ರಾಭಿಷೇಕವನ್ನು ಏಕ ರುದ್ರಾಭಿಷೇಕ ಮಾಡಿಸ್ತಾರೆ. ಬಟ್ ಆ ಏಕ ರುದ್ರಾಭಿಷೇಕ ಅವ್ರಿಗೆ ಒಂದು ವಾರ ಮಾಡಿಸೋವಂಥದ್ದು 1 ವರ್ಷ 1 ತಿಂಗಳ ಫಲ ಕೊಡುತ್ತೆ. ಹಾಗಾಗಿ ಪ್ರತಿ ತಿಂಗಳಿನಂತೆ ಒಂದು ತಿಂಗಳಿಗೂ ಒಂದೊಂದು ಸಲ ಮಾಡಿಸ್ತಾ ಇದ್ದರೆ ಅವ್ರಿಗೆ ಆ ಕಂಟಕ ಸ್ಥಾನ ಅನ್ನೋದು ದೂರ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರಿಗೆ ಈ ಕಂಟಕ ಅನ್ನೋದು ಇರುತ್ತೋ ಅಂದರೆ 3 ಕಾಲದ ಕಂಟಕಗಳು ಇರುತ್ತೋ ಅವಾಗ ಆ ಸಮಯ ನೋಡ್ಕೋಬೇಕಾಗತ್ತೆ. ಆ ದಶಾ ಅಂತರ್ದಶ ನೋಡಿಕೊಂಡು ಈ ಒಂದು ರುದ್ರಾಭಿಷೇಕ ಏಕ ರುದ್ರಾಭಿಷೇಕ ಪ್ರತಿ ವಾರಕ್ಕೆ ಸೋಮವಾರನೋ ಅಥವಾ ಈ ಆರಿದ್ರ ನಕ್ಷತ್ರ ಎಂದು ಬರುತ್ತೋ ಅಂದಿನ ದಿನ ಏಕ ರುದ್ರಾಭಿಷೇಕ ಮಾಡಿಸಿದರೆ ಗ್ಯಾರಂಟಿ ಅವರ ಆಯುಷು ಮುಂದೆ ಹೋಗುತ್ತೆ. ಆದರೆ ಈ ಒಂದು ಆಯುಷಿನ ಭಾಗದಲ್ಲಿ ಎಷ್ಟೋ ಜನ ತಪ್ಪು ಮಾಡ್ತಾರೆ. ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಏನಪ್ಪ ಅಂದರೆ ಮೃತ್ಯುಂಜಯ ಜಪ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಎಷ್ಟೋ ಜನ ಏನು ಮಾಡ್ತಾರೆ, ಮೃತ್ಯುಂಜಯ ಜಪನ ಮಾಡ್ತಾ ಇರ್ತಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅದು ಮಾತ್ರ ತಿಳ್ಕೊಳ್ಳಲ್ಲ. ಅದೇ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಇದು ನಮ್ಮ ಗುರುಗಳು ನಮಗೆ ತಿಳಿಸಿದಂಥ ಮಾಹಿತಿ. ಹಾಗಾಗಿ ಅವ್ರಿಗೂ ಈ ನನ್ನ ವಂದನೆಗಳನ್ನ ತಿಳಿಸುತ್ತಾ ಈ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟಲೈಸ್ ಆಗಿದ್ದಾನೆ, ಕಾಯಿಲೆಯಿಂದ ನರಳ್ತಾ ಇದ್ದಾನಪ್ಪ, ಆ ಕಾಯಿಲೆಯಿಂದ ನರಳ್ತಾ ಇರೋವಂಥ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಅವನಿಗೆ ಈ ಒಂದು ಆಯುಷಿನ ದಶಾ ಅಂತರ್ದಶ ನಡೀತಾ ಇದೆ, ಗಂಡಾಂತರ ಅನ್ನೋದು ನಡೀತಾ ಇದೆ. ಆ ಸಮಯದಲ್ಲಿ ಏನಾದ್ರು ಅಂದರೆ ಆ ವ್ಯಕ್ತಿಗಳು ಅಕ್ಕಪಕ್ಕ ಕೂತ್ಕೊಂಡು ಈ ಮೃತ್ಯುಂಜಯ ಜಪ ಮಾಡಿದೆ ಆದರೆ ಅವನು ಇನ್ನೂ 1 ವರ್ಷನೋ 2 ವರ್ಷನೋ ಬದುಕುವಂಥ ವ್ಯಕ್ತಿ ಆ ಸಮಯದಲ್ಲೇ ಮೇಲುಕೊಟ್ಟೋಗ್ತಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಮೃತ್ಯುಂಜಯದ ಜಪ ಆ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಂಡು ಮಾಡಬಾರ್ದು. ಯಾಕಂದರೆ ಆ ತಪ್ಪು ಕೆಲಸನ ಮಾಡಿದೆ ಆದರೆ ನಾವು ಆ ವ್ಯಕ್ತಿಯನ್ನು ಒಂದು ಆ ಆಯುಷ್ಯಿಂದ ಕಮ್ಮಿ ಮಾಡ್ದಂಗೆ ಆಗುತ್ತೆ. ಆದರೆ ಮೃತ್ಯುಂಜಯ ಜಪ ಎಲ್ಲಿ ಕೆಲವೊಬ್ಬರು ಆಚಾರ್ಯಗಳು ಮಾಡ್ತಾರೆ. ಏನಂದರೆ ಆಚಾರ್ಯನ ಮಾಡೋ ಅಂಥ ಪದ್ಧತಿ ಇದೆ. ಅವರು ದೀಪಾರಾಧನೆಯಲ್ಲಿ ಒಂದು ಆಯುಷ್ಯನ ಭಾಗವನ್ನು ಜಾಸ್ತಿ ಮಾಡೋದು, ವೃದ್ಧಿಯನ್ನು ಮಾಡೋ ಅಂಥ ಕಾಲ ಬರುತ್ತೆ. ಆದರೆ ಅವರ ಜಾತಕ ಇದ್ದರೆ ಮಾತ್ರನೇ ಮಾಡೋಕ್ಕಾಗೋದು. ಅಂದರೆ ಎಷ್ಟು ಭಾಗದಷ್ಟು ಅವರ ಆಯುಷ್ ಇದೆ ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಇದು ಎಳ್ಳೆಣ್ಣೆಯಲ್ಲಿ ಮಾಡೋ ಅಂಥದ್ದಲ್ಲ, ಹರಳೆಣ್ಣೆ ಅಂದರೆ ನಾವು ಒಂದು ತಲೆಗೆ ಇಡುವಂಥ ಅರಳಿನ ಬೀಜದ ಎಣ್ಣೆ, ಅದರಿಂದ ಜಪ ಮಾಡಿದೆ ಆದರೆ ಗ್ಯಾರಂಟಿ ಅವ್ರಿಗೆ ಪೂರ್ಣ ಫಲ ಗ್ಯಾರಂಟಿ ದೊರಕುತ್ತೆ. ಆದರೆ ಅದ್ರ ಜೊತೆಯಲ್ಲಿ ಏಕ ರುದ್ರಾಭಿಷೇಕನೂ ಮಾಡಿಸ್ಲೇಬೇಕಾಗತ್ತೆ. ಅವಾಗಷ್ಟೇ ಹಾಸ್ಪಿಟಲೈಸ್ ಆದಂಥ ವ್ಯಕ್ತಿ, ಅವರ ಆಯುಷು ಗಂಡಾಂತರ ಇದ್ದಂಥ ವ್ಯಕ್ತಿ
ಮನೆಗೆ ವಾಪಸ್ ಬರ್ತಾರೆ. ಆದರೆ ಅದೇ ವ್ಯಕ್ತಿ ನೀವು ಏನಾದರಾದರೂ ಒಂದು ಮೃತ್ಯುಂಜಯ ಜಪ ಅಲ್ಲಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ಮಾಡಿದ್ರೆ ಅವರು ಒಂದು ಸ್ಮಶಾನಕ್ಕೆ ಹೋಗ್ತಾರೆ. ಹಾಗೆ ರುದ್ರಭೂಮಿಯ ವಿಚಾರ ಒಂದು ವಿಚಾರ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಗೂ ಈ ಮುಂದಿನ ಒಂದು ಸಮಯ ಏನಪ್ಪ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಲ್ಲೇನೋ ಇದ್ದಾರೆ ಅಥವಾ ಒಂದು ಆಯುಷ್ಯನ ಜಾಸ್ತಿ ಮಾಡಬೇಕು ಅನ್ನೋದಾದರೆ ಏಕ ರುದ್ರಾಭಿಷೇಕ ಜೊತೆಯಲ್ಲಿ ಒಂದು ರುದ್ರನ ಓದ್ತಾರೆ. ಅದೇ ವ್ಯಕ್ತಿ ಸಾವನ್ನಪ್ತಾ ಇದ್ದಾರೆ, ಇನ್ನೇನು ಸಾವಿನ ಘಟಕ ಹತ್ತದ್ರಲ್ಲಿದೆಯಪ್ಪ ಅನ್ನೋವಂಥ ವ್ಯಕ್ತಿನ ನಾವು ಇನ್ನೂ ಒಂದು ಸ್ವಲ್ಪ ಏನೋ ಒಂದು ವಿಚಾರನ ತಿಳ್ಕೊಬೇಕು, ಏನೋ ಒಂದು ಇದು ಮಾಡ್ಬೇಕಂದ್ರೆ ಒಂದು ರುದ್ರನ ಎಷ್ಟು ಪಠನೆ ಮಾಡ್ತಾ ಇರ್ತಾರೋ ಅವ್ರ ಆಯುಷು ಅಷ್ಟೇ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಸಾವಿನ ಭಾಗ 4 ಅವರ್ ಇನ್ನೂ ಮುಂದಕ್ಕೆ ಹೋಗುತ್ತೆ. ಅದೇ ಒಂದು ರುದ್ರನ ಒಂದು ಚಮತ್ಕಾರ. ಹಾಗಾಗಿ ಇದೇನೇ ಒಂದು ನೀವು ಪಠನೆ ಮಾಡೋಕ್ಕಾರೆ ಹುಷಾರಾಗಿ ಮಾಡಿ. ಯಾಕಂದರೆ ಏನಾದರೂ ತಪ್ಪನ್ನೇನಾದ್ರು ಉಚ್ಚಾರಣೆ ಮಾಡಿದ್ರೆ ಅದು ತಪ್ಪಾಗತ್ತೆ. ಹಾಗಾಗಿ ಏನೇ ಒಂದು ಮಂತ್ರ ಜಪಗಳು ಮಾಡೋಕ್ಕಾರೆ ತಮಗೆ ಯಾರಿದಾದ್ರೂ ದೀಕ್ಷೆಯನ್ನು ತಗೊಳ್ಳಿ, ಅಥವಾ ಒಂದು ಜಪದ ಶಕ್ತಿ ಯಾರಿಗಿರುತ್ತೋ ಅವ್ರ ಮುಖೇನ ತಿಳ್ಕೊಂಡು ಮಾಡಿ ಅಂತಿದ್ದೀನಿ. ಆದರೆ ಈ ವಿಚಾರ ಈ 2 ಮನೆ ಅಂದರೆ 3ನೇ ಮನೆ 8ನೇ ಮನೆ ವಿಚಾರ ಬಂದಿದ ತಕ್ಷಣ ಆಯುಷ್ಯನ ಭಾಗ ಬರುತ್ತೆ. ನಿಮಗೆ ಯಾವ ಒಂದು ಕಾಲದಲ್ಲಿ ಅವರು ತೀರೋಗದಂಥ ಸಮಯ ತೋರ್ಪಡಬಿಡುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಯಾರೇ ವ್ಯಕ್ತಿಯಲ್ಲೂ ಕೂಡ ಕೇಳಕ್ಕೆ ಹೋಗ್ಬೇಡಿ. ಆದರೆ ಆ ಘಟಕನ ತಿಳ್ಕೊಂಡು ಅದಕ್ಕೆ ಪರಿಹಾರ ಅನ್ನೋದು ಮಾಡ್ಕೊಳ್ಳಿ. ಅಂದರೆ ಏನಾದರಾದರೂ ಕಂಟಕಗಳಿದೆಯಾ ಅನ್ನೋಂಥ ಕೇಳಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಅನ್ನೋಂಥ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಬಿಡಬೇಡಿ. ನಮಸ್ಕಾರ.